ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೇಲೇ ಇರ್ತಾರೆ. ಸೊ ಹಾಗಾಗಿ ಏನಾದರೂ ಸ್ಪೆಷಲಾಗಿ ಮಾಡಿಕೊಡಮ್ಮ ಅಂತಿದ್ರು. ಹೊರಗಡೆ ಹೋಗಿ ಮಾಡೋದಕ್ಕಿಂತ ಮನೇಲೇ ಸಿಂಪಲ್ಲಾಗಿ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ನೂಡಲ್ಸ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಮ್ಮ ಮನೇಲಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೂಡಲ್ಸ್ನ. ಜೊತೆಗೆ ಅದ್ರ ಜೊತೆ ಗೋಬಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಕ್ಲಾರಿಟಿ ಇದೆ. ಸೊ ಬನ್ನಿ ಗೈಸ್, ಇವತ್ತು ನೂಡಲ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ಫಸ್ಟು ನೀವೇ ನೋಡ್ಬೋದು. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಪಾತ್ರನ ಇಟ್ಟು ಸ್ವಲ್ಪ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೆ. ಹಾಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ನಾನು ನೂಡಲ್ಸ್ನ ಆ್ಯಡ್ ಮಾಡಿಕೊಂಡೆ. ಅದು ಒಂದು 5 ನಿಮಿಷ ಆದಮೇಲೆ ನಾವೀಗ ಈ ಥರ ಶೋಧಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿಯೋ ನೀರಿಗೆ ಹಾಕಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಾದ್ಮೇಲೆ ನಾವೊಂದು ಜಾಲರಿಗೆ ಹಾಕಿ ಶೋಧಿಸ್ಕೋಬೇಕಾಗುತ್ತೆ. ಅದ್ರ ಮೇಲೆ ತಣ್ಣೀರನ್ನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಬಿಸಿ ಎಲ್ಲ ಹೋದರೆ ಬೇಗ ನೂಡಲ್ಸ್ ತುಂಬ ಚೆನ್ನಾಗಿ ಪಕ್ಕ ಕ್ರಿಸ್ಪಿ ಒಂಥರ ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿ ಬರುತ್ತೆ ಅಂತ ಹೇಳಿ ತಣ್ಣೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ನೀಟಾಗಿ ವಾಶ್ ಆದಮೇಲೆ ನಾನು ಇವಾಗ ಪಕ್ಕದಲ್ಲಿ ಒಂದು ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿನ ಇಡ್ತಾಯಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನೂಡಲ್ಸ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಳುತ್ತೆ. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂತಹ ಹಸಿಮೆಣಸಿನ್ಕಾಯಿ ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ನೀವು ಮೆಜರ್ಮೆಂಟ್ ನೋಡಿಕೊಂಡು ತೊಗೊಳ್ಳಿ, ಆಯಿತಾ. ಸೊ ಈರುಳ್ಳಿ ಜಾಸ್ತಿ ಹಾಕಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಇದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಟಿದ್ದೆ. ಸೊ ಅದನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. 2 ಮಿನಿಟ್ಸ್ ಆದರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದು ಒಂದು 2 ನಿಮಿಷ ಫ್ರೈ ಆದಮೇಲೆ ನಾನು ಜಾಸ್ತಿ ತರಕಾರಿ ಬೇಯಿಸೋದೇನು ಬೇಡ, ಸೊ ಸಿಂಪಲ್ ಆಗಿದ್ರೆ ಸಾಕಾಗುತ್ತೆ. ಸೊ ನೂಡಲ್ಸ್ ಮಸಾಲನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಅದು ನೂಡಲ್ಸ್ ಮಸಾಲ ಕೂಡ ಅದನ್ನು ಆ್ಯಡ್ ಮಾಡಿದ್ರೆ. ಸೊ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನು ನೂಡಲ್ಸ್ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಹಾಗೆ ಒಮ್ಮೆ ಟ್ರೈ ಮಾಡಿ ಆಯಿತಾ. ತುಂಬ ಟೇಸ್ಟಿಯಾಗಿ ಮಕ್ಕಳು ಕೂಡ ಮನೇಲೇ ಈ ರೀತಿ ಮಾಡಿಕೊಟ್ರೆ ಯಾಕೆ ಇಷ್ಟಪಡಲ್ಲ ಹೇಳಿ. ಹಾಗೆಯೇ ನಾನಿವಾಗ ನೂಡಲ್ಸ್ ಕೂಡ ರೆಡಿ ಇತ್ತಲ್ಲ, ಅದನ್ನು ಕೂಡ ನಾನಿವಾಗ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ಅದನ್ನು ಮಸಾಲೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಹಾಗೆ ಚಿಲ್ಲಿ ಸಾಸನ್ನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಚಿಲ್ಲಿ ಸಾಸ್ ಹಾಕಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ, ಸಾಕಾಗುತ್ತೆ. ಸೊ ನೂಡಲ್ಸ್ ರೆಡಿ ಆಯಿತು ನೋಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಮಗ ಕೂಡ ಅಮ್ಮ ತುಂಬ ಚೆನ್ನಾಗಿದೆ, ನನ್ನ ಮಗ ಕೂಡ ಒಮ್ಮೆ ಟ್ರೈ ಮಾಡಿದ್ದ. ಅವ್ನು ಟ್ರೈ ಮಾಡಾದಮೇಲೆ ನಾನು ಟ್ರೈ ಮಾಡಿದ್ದು. ಸೊ ಅವನು ಕೂಡ ತುಂಬ ಟೇಸ್ಟಿಯಾಗಿ ಮಾಡಿದ್ದ. ಅವನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿ ಮಾಡಿದ. ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಮಾಡಿದರು, ತುಂಬ ಚೆನ್ನಾಗಾಗಿತ್ತು. ನಾನಂತೂ ಅವ್ರಿಗೆ ಒಂದು ಕೊಡೋದಾಗಲಿ ಏನೂ ಮಾಡಿರಲಿಲ್ಲ ಆಯಿತಾ. ಸೊ ಅದ್ರ ಜೊತೆಗೆ ಜ್ಯೂಸ್ ಮಾಡಿಕೊಡಿಮ್ಮ ಅಂತ ಕೇಳ್ತಾಯಿದ್ರು. ಸೊ ಹಾಗಾಗಿ ಫ್ರೂಟ್ಸಲ್ಲಿ ಇರೋದ್ರಲ್ಲಿ ಡ್ರ್ಯಾಗನ್ ಫ್ರೂಟ್ ಅಷ್ಟೇ ಇತ್ತು. ಸೊ ಅದಕ್ಕೆ ಅದೇ ಜ್ಯೂಸನ್ನ ಮಾಡಿ ಕೊಡೋಣ ಅಂತ ಹೇಳಿ ಡ್ರ್ಯಾಗನ್ ಫ್ರೂಟು ಕಟ್ ಮಾಡಿ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಕೂಡ ಆ್ಯಡ್ ಮಾಡಿ, ಶುಗರು ಬೇಕಿದ್ರೆ ಹಾಕ್ಕೊಳ್ಳಿ. ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡಿಲ್ಲ. ಸೊ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಆಯಿತಾ. ನಾನು 2 ಗ್ಲಾಸ್ ಜ್ಯೂಸನ್ನ ಕೂಡ ರೆಡಿ ಮಾಡಿಕೊಂಡೆ. ಸೊ ಇದ್ರ ಜೊತೆಗೆ ನೂಡಲ್ಸ್ ಕೂಡ ರೆಡಿಯಾಗಿತ್ತು. ಸೊ ಇಬ್ಬರು ಕೂಡ ತುಂಬ ಖುಷಿಯಿಂದ ನೂಡಲ್ಸ್ನ ಎಂಜಾಯ್ ಮಾಡ್ತಾ ತಿಂದರು. ಸೊ ಅವನು ಏನು ಹೇಳ್ತಾನೆ ಅಂತ ಕೇಳೋಣ ಬನ್ನಿ. ಹಾಗೆಯೇ ಇವತ್ತಂತೂ ಸಂಡೇ ಈ ಥರ ಕಳೆದ್ವಿ. ಬನ್ನಿ ಇವಾಗ ನನ್ನ ಮಗ ಏನು ಹೇಳ್ತಾನೆ ನೋಡೋಣ. ಹಾಗೆ ನಾನು ನನ್ನ ಮಗನಿಗೆ ಕೇಳ್ತಿದ್ದೆ ಹೇಗಿದೆ ಅಂತ ಹೇಳಿ. ಸೊ ಅವನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಮ್ಮ ಅಂತ ಹೇಳ್ತಿದ್ದ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಇವತ್ತು ನೂಡಲ್ಸು. ಸೊ ನನ್ನ ಮಗ ಕೂಡ ತುಂಬ ಎಮ್ಮಿ ಇದೆ ಅಂತ ಹೇಳಿ ಅವನು ಕೂಡ ಟೇಸ್ಟ್ ಮಾಡ್ತಾಯಿದ್ದ. ಹಾಗೆ ಹೀಗೆ ಮನೇಲಿ ಹೊರಗಡೆ ಕೊಡೋದಕ್ಕಿಂತ ಮನೆಯಲ್ಲಿ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಖುಷಿಯಾಗುತ್ತೆ. ಬಾಯ್ ಎಲ್ರಿಗೂ.